हरिः ओम्। आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्या विनयसम्पन्नं शान्तादिगुणब्रह्मितं शस्त्राश्च प्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानकाः वैष्णवाः विष्णुहृदयाः तान् नमस्ये गुरुन् मम। हरिः ओं। श्रीशा पाहि ಅನಂತಕೋಟಿ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯ ಮಾಲೆಗಳು. ನಾವು 82ನೇ ಗದ್ಯದಿಂದ 92ನೇ ಗದ್ಯದವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ. ವರದರು ಎಂದರೆ ಸಾತ್ವಿಕ ಅಲ್ಪಬುದ್ಧಿಗಳು ಎಂದು ಹೆಸರು. ಸಾತ್ವಿಕರು ಎಂದಾಗ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಅನಂತ ಸಂಖ್ಯೆಯಲ್ಲಿರತಕ್ಕಂಥ ಜೀವರು 3 ವಿಭಾಗದಲ್ಲಿ ಸ್ವರೂಪಸ್ಥರಾಗಿದ್ದಾರೆ. ಅಂದರೆ ಅವರ ಸ್ವರೂಪಗಳು 3 ವಿಧವಾಗಿರುತ್ತದೆ. ಒಬ್ಬರಲ್ಲೇ 3 ಎಂಬುದಂತಕ್ಕಂಥದ್ದಲ್ಲ. ಸ್ವರೂಪದಲ್ಲಿ ಸಾತ್ವಿಕರು ಮಾತ್ರ. ಅವರು ರಾಜಸರೂ ಅಲ್ಲ, ತಾಮಸರೂ ಅಲ್ಲ. ರಾಜರ ಸ್ವರೂಪದಲ್ಲಿ ಯಾರೋ ಅವರು ರಾಜಸರು ಮಾತ್ರ. ಅವರು ಸಾತ್ವಿಕರೂ ಅಲ್ಲ, ತಾಮಸರೂ ಅಲ್ಲ. ಯಾರು ಸ್ವರೂಪದಲ್ಲಿ ತಾಮಸರೋ ಅವರು ತಾಮಸರು ಮಾತ್ರ, ರಾಜಸರೂ ಅಲ್ಲ, ಸಾತ್ವಿಕರೂ ಅಲ್ಲ. ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು. ಆದರೆ ಸಂಸಾರಾವಸ್ಥೆಯಲ್ಲಿ ಪ್ರಕೃತಿ ಅಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯು 3 ಗುಣಗಳಿಂದ ತುಂಬಿದ್ದು ಈ ಲಿಂಗ ಶರೀರವನ್ನು ಮಾರ್ಪಟ್ಟು ಅದಕ್ಕೆ ಅನುಸಾರವಾಗಿ ಶರೀರಗಳನ್ನು ಕೊಡುವುದರಿಂದ ಬಾಹ್ಯ ಶರೀರಗಳು ಏನಿದೆ ಇದು ಪ್ರಕೃತಿಯ 3 ಗುಣಗಳಿಂದ ಸಮ್ಮಿಳಿತವಾದ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ. ಅಂದರೆ ಅರ್ಥ ಏನು? ನಮಗೆ ಕಾಣುವುದು ಪಂಚಭೂತಗಳು. ಅದರೊಳಗೆ ಇರತಕ್ಕಂಥದ್ದು 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. ಆದರೆ ನಾವು ಮಾತನಾಡುವ ಆಯಾ ಜೀವರ ಯೋಗ್ಯತಾ ಎಂಬುದು ಪ್ರಕೃತಿ ಗುಣವಲ್ಲ. ಇದು ಪ್ರಾಕೃತವಾದ ಗುಣ. ಜೀವರ ಸ್ವರೂಪ ಎಂಬುದು ಅಪ್ರಾಕೃತವಾದ ಗುಣ. ಎಲ್ಲ ಪ್ರಾಕೃತ ಗುಣವು ಅಪ್ರಾಕೃತ ಗುಣದ ನೆಲೆಯನ್ನು ಹೊಂದಿದೆ. ನಾವು ಹೊರಗಡೆ ಕಾಣತಕ್ಕಂಥ ಸತ್ವಗುಣ ಎಂಬತಕ್ಕಂಥದ್ದು ಅತ್ಯಂತ ವಿಶಾಲವಾಗಿದ್ದರೂ ಸಹ ಇದು ಯಾವುದರ ಪ್ರತಿಬಿಂಬ ಅಂದರೆ ಏನನ್ನು ಹೋಲಿಸುತ್ತಿದೆ ಎಂದರೆ ಪ್ರಾಕೃತವಾದ ಬಿಂಬವನ್ನೇ ಹೋಲುತ್ತಿದೆ. ಅಪ್ರಾಕೃತವಾದ ಬಿಂಬಕ್ಕೆ ಯಾರ ಅಭಿಮಾನಿಗಳು ಅಂದರೆ ಎಲ್ಲ ಸಾತ್ವಿಕರು ಅಭಿಮಾನಿಗಳು. ಆದರೆ ಖಂಡತಃ ಅಂದರೆ ಆಯಾ ಶರೀರಕ್ಕೆ ಮಾತ್ರ ಅವರ ವ್ಯಾಪ್ತಿ. ಆದರೆ ಭಗವಂತ ಎಲ್ಲವನ್ನೂ ನಿಯಮನ ಮಾಡುವುದರಿಂದ ದ್ರವ್ಯಂ ಕರ್ಮಶ ಕಾಲಸ್ಯ ಸ್ವಭಾವೋ ಜೀವ ಏವ ಚ ಯದನ ಗೃಹ ಸಂದಿನ ಸಂತಿ ಯದುಪೇಕ್ಷೆಯ ಎಂದು ಹೇಳಿದಾಗ ದ್ರವ್ಯ, ಕರ್ಮ, ಕರಣ, ಕಾಲ ಇವೆಲ್ಲವೂ ನಿತ್ಯವಾದ ಪದಾರ್ಥಗಳು. ಜೀವ ಅಂತ ಹೇಳಿದಾಗ ಸತ್ವ ಪ್ರಕೃತಿ ಉಳ್ಳ ಜೀವರು, ರಾಜಸ ಪ್ರಕೃತಿ ಉಳ್ಳ ಜೀವರು, ತಾಮಸ ಪ್ರಕೃತಿ ಉಳ್ಳ ಜೀವರು ಎಂದು ತೆಗೆದುಕೊಂಡಾಗ ಅಪ್ರಾಕೃತವಾದ ಎಲ್ಲ ಗುಣವೂ ಸಹ ಭಗವಂತನ ಅಧೀನವಾಗಿದೆ. ಮುಕ್ತರು ಭಗವಂತನ ಅಧೀನ ಎಂದು ನಾವು ತಿಳಿದುಕೊಳ್ಳಬೇಕು. ತಮಸ್ಸಿನಲ್ಲಿ ಇರತಕ್ಕಂಥ
ತಮೋಜೆಯವರೆಗೂ ಭಗವಂತನ ಅಧೀನ ಎಂದು ತಿಳಿದುಕೊಳ್ಳಬೇಕು. ರಾಜಸರಂತೂ ನಿತ್ಯ ಸಂಸಾರಿಗಳು. ಆ ನಿತ್ಯ ಸಂಸಾರಿಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಸಾಧನಾಂಗದಲ್ಲಿ ಎಲ್ಲರಿಗೂ ಸಂಸಾರ ಅವಸ್ಥೆ ಎಂಬುದು ಬಂದೇ ಬರುತ್ತದೆ. ಈ ರಾಜಸ ಅವಸ್ಥೆ ಅಂದರೆ ಸಂಸಾರ ಅವಸ್ಥೆಗೂ ಸಹ ಭಗವಂತನ ಅಧೀನದಲ್ಲಿರತಕ್ಕಂಥದ್ದು ಅಂತ ತಿಳಿಯಬೇಕು. ಹಾಗಾದರೆ ಸಾತ್ವಿಕ ಪ್ರಭೃತಿಗಳ ಗುಣ ಹೇಗಿರುತ್ತದೆ ಎಂಬುದನ್ನು ನಾವು ಕೆಲವು ಭಾಗಗಳಲ್ಲಿ ಚಿಂತಿಸುತ್ತಾ ಬಂದಿದ್ದೇವೆ. ಅದನ್ನು ಶ್ರೀ ವೇದವ್ಯಾಸ ದೇವರು ಭಗವದ್ಗೀತೆಯ 18ನೇ ಅಧ್ಯಾಯ ಉದ್ದಕ್ಕೂ ತಿಳಿಸಿಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಿಂದ ಕೊನೆಯ 701 ಶ್ಲೋಕಕ್ಕೂ ಸಹ ಸಕಲ ಜೀವರಿಗೆ ಅನ್ವಯಿಸುವಾಗುವಂತಹ ಎಲ್ಲ ಪಾಠ್ಯಕ್ರಮವೇ ಆಗಿರುತ್ತದೆ. ಅದು ಆಯಾ ಜೀವರ ಯೋಗ್ಯತಾನುಸಾರವಾಗಿ ಆಯಾ ಶ್ಲೋಕಗಳಿಗೆ ಹೆಚ್ಚಿನ ಉಗಮ, ಹೆಚ್ಚಿನ ಅರ್ಥವನ್ನು, ಹೆಚ್ಚಿನ ರುಚಿಯನ್ನು ಸವಿಯಬಹುದಾಗಿದೆ. ಆದ್ದರಿಂದ ಪ್ರಸ್ತುತ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅರ್ಜುನನ್ನು ಉದ್ದೇಶಿಸಿ ಸಮಸ್ತ ಜೀವರ ಲಕ್ಷಣವನ್ನು ಎಳೆಯಾಗಿ ತೆಗೆದು ವಿವರಿಸುತ್ತಾ ಇದ್ದಾನೆ. ಇದು ಕೇವಲ ಅರ್ಜುನಿಗೋಸ್ಕರ ಮಾತ್ರ ಮಾಡಿದಂಥ ಉಪದೇಶವಲ್ಲ, ಇದು ಇಡೀ ವಿಶ್ವಕ್ಕೆ ಮಾಡಿದ ಉಪದೇಶ. ವಿಶ್ವದ ಯಾವುದೇ ಭಾಗದಲ್ಲಿದ್ದರೂ ಸಹ ಎಲ್ಲ ವಿಶ್ವ ಮಾನವರಿಗೆ ಸಂಬಂಧಿಸಿದಂತೆ ಹೇಳಿದಂಥ ಏಕೈಕ ಗ್ರಂಥ ಅಂದರೆ ಅದು ಭಗವದ್ಗೀತಾ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಈ ಕೃಷ್ಣನ ವಾಕ್ಯಗಳನ್ನು ನಾವು ಕೇಳುತ್ತಾ ಹೋದಾಗ ಅದಕ್ಕೆ ಅನ್ವಯವಾಗತಕ್ಕಂಥ ಜನಗಳನ್ನು ಅಂದರೆ ಜೀವರನ್ನು ನಾವು ಗುರುತಿಸಿಕೊಳ್ಳಬೇಕು. ಮುಖ್ಯವಾಗಿ ಅವರವರ ಪರಿಚಯವನ್ನು ಅವರು ಮಾಡಿಕೊಳ್ಳಬೇಕು. ಅವರ ಯೋಗ್ಯತೆಯನ್ನು ಅರಿತುಕೊಂಡಾಗ ಮಾತ್ರ ಅಧಿಕಾರ ಪ್ರಾಪ್ತಿ ಎಂಬುದು. ಅಧಿಕಾರ, ಪ್ರಯೋಜನ, ಕರ್ತವ್ಯ ಮತ್ತು ಸಾರ್ಥಕ್ಯ, ಫಲರೂಪವಾದ ಸಾರ್ಥಕ್ಯ, ಇದು ಚತುಷ್ಟಯ, ಅನುಬಂಧ ಚತುಷ್ಟಯಗಳೆಂದು ಹೆಸರು. ಆದ್ದರಿಂದ ಪ್ರತಿಯೊಬ್ಬ ಸಾತ್ವಿಕ ಜೀವರು ಅವರ ಕ್ಲುಪ್ತವಾದ ಸ್ವರೂಪಭೂತವಾದ ಗುಣಗಳು ಎಂತಹದು ಎಂಬುದನ್ನು ಪರಿಚಯ ಮಾಡಿಕೊಳ್ಳಬೇಕು. ಅದು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾಗುವುದು ಕೇವಲ ಮೋಕ್ಷದಲ್ಲಿ. ಸಂಸಾರ ಅವಸ್ಥೆಯಲ್ಲಿ ಅದು ರಾಜಸ ಮತ್ತು ತಾಮಸ ಗುಣಗಳಿಂದ ಬೆರೆತು ಇರುತ್ತದೆ. ಈ ಬೆರೆತು ಎಂಬತಕ್ಕಂಥದ್ದೇ ಮಾಡಿರ್ತಕ್ಕಂಥದ್ದು ಪ್ರಕೃತಿ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಯರ ಸೃಷ್ಟಿಯಾಗಿದೆ, ಬ್ರಹ್ಮದೇವರ ಸೃಷ್ಟಿಯಾಗಿದೆ, ದೇವತೆಗಳ ಸೃಷ್ಟಿಯಾಗಿದೆ, ಪಂಚಭೂತಗಳ ಸೃಷ್ಟಿಯಾಗಿದೆ. ಪ್ರಸ್ತುತ ಭಗವದ್ಗೀತೆಯ 18ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಸಾತ್ವಿಕರು ಅವರು ದಿನಚರಿಯನ್ನು ಹೇಗೆ ಮಾಡುತ್ತಾರೆ, ಯಾವುದೇ ಜನ್ಮದಲ್ಲಿ ಇದ್ದರೂ ಸಹ ಅವರ ದಿನಚರಿ ಹೇಗಿರುತ್ತದೆ ಎಂಬುದನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದು. ಇದು ಕೇವಲ ಮನುಷ್ಯರಲ್ಲಿ ಮಾತ್ರ ಹೇಳಿರುವಂತೆ ನಮಗೆ ಕಂಡು ಬರುತ್ತದೆ. ಆದರೆ ಸಾತ್ವಿಕ ಪ್ರವೃತ್ತಿಯಾದ ಜೀವರು ಯಾವುದೇ ಯೋನಿಯಲ್ಲಿದ್ದರೂ ಸಹ ನಾವು ಇದೇ ಗುಣವನ್ನು ನಾವು ಕಾಣಬಹುದು. ಅಂತ ಕಂಡುಕೊಳ್ಳುವ ಪ್ರಜ್ಞೆ ಎಲ್ಲರಿಗೂ ಇರತಕ್ಕಂಥದ್ದಲ್ಲ. ತತ್ವಾಭಿಮಾನಿ ದೇವತೆಗಳಿಗೆ ತಿಳಿಯುತ್ತದೆ, ಮುಖ್ಯ ಪ್ರಾಣದೇವರಿಗೆ ತಿಳಿಯುತ್ತದೆ. ಇದು ಆಯಾ ಬಿಂಬನ ಮಾಡತಕ್ಕಂಥ ಪ್ರಕ್ರಿಯೆಗಳು. ಆದ್ದರಿಂದ ಸಾತ್ವಿಕರ ದಿನಚರಿಯನ್ನು ತಿಳಿಸತಕ್ಕಂಥ ಶ್ಲೋಕ ನಿಯತಂ ಸಂಗ ರಹಿತಂ ರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನ ಕರ್ಮ ಯತ್ ಸಾತ್ವಿಕಮುಚ್ಯತೆ. ನಿಯತಂ ಸಂಗ
ರಹಿತ ನಿಯತವಾದ ಕರ್ಮ, ಅಭಿಮಾನವಿಲ್ಲದ್ದು, ಕೀರ್ತಿಯಲ್ಲಿ ಪ್ರೀತಿ, ಅಕೀರ್ತಿಯಲ್ಲಿ ದ್ವೇಷ, ಇವೆರಡನ್ನೂ ಬಿಟ್ಟು ಫಲವನ್ನು ಬಯಸದವನು. ಅವನು ಮಾಡಿದಂತಹ ಕರ್ಮ ಹರಿಗೆ ಸರ್ವೋತ್ತಮ ಎಂಬ ಜ್ಞಾನ, ಅವನಲ್ಲಿ ಭಕ್ತಿ ಇವುಗಳಿಗಿದ್ದು ಭಗವದರ್ಪಣ ಬುದ್ಧಿಯಿಂದ ಮಾಡುವ ತಮ್ಮ ತಮ್ಮ ವರ್ಣಾಶ್ರಮಿಗೆ ಯೋಗ್ಯವಾದ ಕರ್ಮವು ನಿಯತ ಕರ್ಮ, ನಿಯತ ಎನಿಸುತ್ತದೆ. ನಿಯತಂ ಕರ್ಮ ಕುರು ಎಂಬುದನ್ನಾಗಿ ಅನೇಕ ಶಾಸ್ತ್ರ ಪ್ರಮೇಯಗಳಲ್ಲಿ, ಶ್ರುತಿ ಇತಿಹಾಸಗಳಲ್ಲಿ ಶ್ರೀ ವೇದವ್ಯಾಸದೇವರು ತಿಳಿಸಿದ್ದಾರೆ. ಅದನ್ನು ವೇದವ್ಯಾಸದೇವರೇ ನಿಯತ ಅಂದರೆ ಏನು ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ವಿವರಿಸಿ ತೋರಿಸಿದ್ದಾರೆ. ನಿಯತಂ ಸಂಗರಹಿತಂ ರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನ ಕರ್ಮಂ ಯಸ್ ಸಾತ್ವಿಕಂ ಉಚ್ಯತೆ. ಹೀಗೆ ಹೇಳಿದಾಗ ನಿಯತ ಅಂತ ಒಂದು ಕೇವಲ 3 ಅಕ್ಷರ ಹೇಳಿದಾಗ ಇದನ್ನು ಶ್ರೀಮದಾನಂದ ತೀರ್ಥರು ಸದಾಚಾರ ಸ್ಮೃತಿ ಎಂಬುದರಲ್ಲಿ ಪ್ರತ್ಯೇಕವಾಗಿ ನಿಯತವಾಗಿ ಮಾಡಬೇಕಾದ ಕರ್ಮವನ್ನು ಪಟ್ಟಿ ಮಾಡಿ ತೋರಿಸಿದ್ದಾರೆ. ಅದರಲ್ಲಿ ಉಕ್ತವಾಗಿರತಕ್ಕಂಥ ಕ್ರಮದಲ್ಲಿಯೇ ಮಾಡಬೇಕು ಎಂಬುದು ಸಹ ತಮ್ಮ ಅಧಿಕಾರವಾಣಿಯಿಂದ ತಿಳಿಸುತ್ತಾರೆ. ಬೆಳಗಿನಿಂದ ರಾತ್ರಿ ಮಲಗುವ ತನಕವೂ ಪ್ರತಿ ಉಸಿರಿನ ಹಿಂದೆ ಯಾವ ಕರ್ತವ್ಯ, ಯಾವ ಪ್ರತಿಜ್ಞೆ, ಯಾವ ಮನಸ್ಸಿನ ಸಂಕಲ್ಪವಿರಬೇಕು ಎಂಬುದನ್ನು ಸೂಚಿಸಿದ್ದಾರೆ. ನಾವು ಅದರ ಅನುಸಾರಿಯಾಗಿ ಗುರುಗಳ ಮೂಲಕ, ಗುರುಗಳ ಮುಖೇನ ನಾವು ಅದನ್ನು ಅಧ್ಯಯನ ಮಾಡಿದಾಗ ಸಾತ್ವಿಕರ ಲಕ್ಷಣ ಬಗೆಯನ್ನು ನಮಗೆ ತಿಳಿದುಕೊಳ್ಳಬಹುದು. ಅದು ನಮ್ಮಲ್ಲಿ ಗುರುತಿಸಿಕೊಂಡಾಗ ಆಗ ನಮಗೆ ಶ್ರೀಮದಾನಂದ ತೀರ್ಥರು ಉಪದೇಶಿಸುವ ಸದಾಚಾರ ಸ್ಮೃತಿ ಎಂಬುದು ನಮಗೆ ಅತ್ಯಂತ ಹತ್ತಿರವಾಗಿ ನಮಗೆ ಒಂದು ಕವಚದಂತೆ ಭಾಸವಾಗುತ್ತದೆ. ನಾವು ಎಲ್ಲೋ ಬೆಳೆದ ವಸ್ತ್ರವನ್ನು ನಾವು ಮೈ ಮೇಲೆ ಹಾಕಿಕೊಳ್ಳುತ್ತೇವೆ, ಅದು ನಮ್ಮದು ಅನ್ನುತ್ತೇವೆ. ಆದರೆ ಆ ವಸ್ತ್ರ ಕೆಲವು ದಿನಗಳಾದ ಮೇಲೆ ಮಾಸಿ ಹೋಗುತ್ತದೆ, ಹರಿದು ಹೋಗುತ್ತದೆ. ಆದರೆ ಭಗವಂತ ಕೊಟ್ಟಂಥ ಈ ಚರ್ಮ ಎಂಬತಕ್ಕಂಥದ್ದು ಎಂದೂ ಹರಿದು ಹೋಗುವುದಿಲ್ಲ. ಹುಟ್ಟಿದ ಮೊದಲನೇ ದಿನದಿಂದ ಈ ಶರೀರ ಬೀಳುವ ತನಕವೂ ಅದೇ ವಸ್ತ್ರವಿರುತ್ತದೆ. ಇದು ಎಲ್ಲ ಜೀವರಿಗೂ ಕ್ಲುಪ್ತವಾಗಿರುತ್ತದೆ. ಅಂದರೆ ನಾವು ಸ್ವೀಕರಿಸಿದ ಪದಾರ್ಥ ಕೇವಲ ಮನೆ ತನಕ, ಭಗವಂತ ಕೊಟ್ಟಿದ್ದು ಕೊನೆ ತನಕ ಎಂಬ ನಾಣ್ಣುಡಿಯಂತೆ ಭಗವಂತ ಏನೇ ಕೊಟ್ಟರೂ ಸಹ ಈ ಶರೀರದ ಪೂರ್ತಿಯಾಗಿ ಅನುಭವಿಸುವುದಕ್ಕಾಗಿ ಕೊಟ್ಟಿರುತ್ತಾನೆ. ನಿಯತಂ ಕುರು ಕರ್ಮ ಎಂಬತಕ್ಕಂಥದ್ದನ್ನು ಸದಾಚಾರ ಸ್ಮೃತಿ ಎಂಬತಕ್ಕಂಥದ್ದು ಒಂದು ಹೊದಿಕೆ ಎಂಬ ಚರ್ಮದ ಭಾಗವನ್ನಾಗಿ ಮಾಡಿಕೊಳ್ಳಬೇಕು. ಅಂದರೆ ಏನರ್ಥ? ಚರ್ಮ ಎಂಬುದು ಕೇವಲ ಹೊದ್ದುಕೊಂಡಿರತಕ್ಕಂಥದ್ದು, ಸದಾಚಾರ ಎಂಬುದು ನಡೆದು ತೋರಿಸತಕ್ಕಂಥದ್ದು, ಅದನ್ನು ಅನುಕರಣೆ ಮಾಡತಕ್ಕಂಥದ್ದು ಸದಾಚಾರ. ಅದನ್ನು ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಆಚಾರ ಪ್ರಭವೋ ಧರ್ಮ, ಹುಟ್ಟಿ ಬಂದ ಜೀವಿ ಶ್ರೇಷ್ಠವಾದ ಪ್ರಪ್ರಥಮವಾದ ಧರ್ಮವೇ ಸದಾಚಾರ. ಈ ಸದಾಚಾರದಿಂದಲೇ ಬಾಹ್ಯ ಮತ್ತು ಆಂತರಿಕ ಶುದ್ಧಿ, ಅಂತಃಕರಣ ಶುದ್ಧಿಯೇ ಸದ್ವಿಚಾರ, ಗ್ರಹಣ, ಧಾರಣೆಗೆ ಯೋಗ್ಯ. ಇದರಿಂದ ಶಾಸ್ತ್ರಜನ್ಯ ಭಗವಂತನ ಮಹಾತ್ಮ ಜ್ಞಾನ ಶ್ರೀಹರಿಯ ಪ್ರಸಾದದಿಂದ
ಸದ್ಗತಿ ಉಂಟಾಗುತ್ತದೆ. ಇದು ಸದಾಚಾರದ ಎಲ್ಲಿಂದ ಹುಟ್ಟುತ್ತದೆ ಮತ್ತು ಏನನ್ನು ತಿಳ್ಕೊಡುತ್ತದೆ, ಅದನ್ನು ಹುಟ್ಟುವಿಕೆ, ಬೆಳೆಯುವಿಕೆ ಮತ್ತು ಅದನ್ನು ಫಲ ರೂಪದಲ್ಲಿ ನಿಲ್ಲುವುದನ್ನು ಸಹ ನಾವು ಸಂಕ್ಷಿಪ್ತವಾಗಿ ಹೀಗೆ ತಿಳಿದುಕೊಳ್ಳಬಹುದು. ಶ್ರುತಿ ಸ್ಮೃತ್ಯ ಅವಿರೋಧೇನ ಸದಾಚಾರ ಸ ಉಚ್ಯತೆ. ಸದಾಚಾರ ಅಂದರೆ ಏನು ಅಂದರೆ, ಯಾವುದು ಶ್ರುತಿಗಳಲ್ಲಿ ತಿಳಿಸಲ್ಪಟ್ಟಿದೆಯೋ, ಸ್ಮೃತಿಯಲ್ಲಿ ನಮ್ಮ ಹಿರಿಯರಿಂದ ತಿಳಿಸಲ್ಪಟ್ಟಿದೆಯೋ, ಅದಕ್ಕೆ ಅವಿರೋಧವಾಗಿ ನಡೆದುಕೊಳ್ಳುವುದೇ ಸದಾಚಾರ. ಸಮ್ಯಕ್ ಎಂಬುದು, ಸದಾ ಎಂಬುದು, ಸನಾತನ ಎಂಬುದು ಎಲ್ಲವೂ ಪರ್ಯಾಯ ಶಬ್ದವಾಗಿ ನಾವು ತಿಳಿಯಬಹುದು. ಸಮ್ಯಕ್ ಎಂಬುದು ಯೋಗ್ಯರಾದ ಶ್ರೇಷ್ಠ ಜ್ಞಾನಿಗಳಿಂದ, ಈಗ ಶ್ರುತಿ ಎಂಬುದು ಪುರುಷ ಕೃತವೇ ಅಲ್ಲ, ಅಪೌರುಷವಾದದ್ದು, ಆದ್ದರಿಂದ ಅದು ನಿರ್ದೋಷವಾದ ಎಂಬುದಂತಾಗಿ ತಿಳಿಯಬೇಕು. ಸ್ಮೃತಿ ಎಂಬತಕ್ಕಂಥದ್ದು ಅವರ ಅನುಭವಪೂರ್ವಕವಾಗಿ, ಅದು ಸಹ ನಿರ್ದೋಷವಾದದ್ದೇ. ಒಂದು ಪೌರುಷಯ, ಇನ್ನೊಂದು ಅಪೌರುಷಯ ಮಾತ್ರ. ಯಾವುದು ತಮ್ಮ ಅನುಭವಕ್ಕೆ ಸಿದ್ಧವಾಗಿ ಕಂಡುಕೊಂಡ ಸತ್ಯವನ್ನು ಇತರರಿಗೆ ಹೇಳುವುದು ಸ್ಮೃತಿ ಎಂದ ಹೆಸರು. ಶ್ರುತಿ ಅಂದರೆ ವೇದದಲ್ಲಿ ಇರತಕ್ಕಂಥದ್ದು. ಸ್ಮೃತಿ ಎಂದರೆ ಸದಾಚಾರ, ಹಿರಿಯರು ಹಾಕಿಕೊಟ್ಟ ಮಾರ್ಗ. ಈ ಮಾರ್ಗಕ್ಕೆ ಅವಿರೋಧವಾಗಿ ವಿರೋಧ ಮಾಡಲಾರದೆ, ಅಂದರೆ ಅವರು ಯಾವ ದೃಷ್ಟಿಯಿಂದ ಆ ಕರ್ಮವನ್ನು ಹೇಳಿರುತ್ತಾರೋ, ನಾವು ಆ ದೃಷ್ಟಿಯಿಂದ ಚಿಂತಿಸಿದಾಗ ನಾವು ಅವರು ಹೇಳುವ ಕಾರ್ಯಕ್ರಮಕ್ಕೆ ವಿರೋಧ ನಾವು ಮಾಡಿಕೊಳ್ಳುವುದಿಲ್ಲ. ಮನಸ್ಸಿನಲ್ಲೂ ಸಹ ವಿರೋಧವನ್ನು ವ್ಯಕ್ತಪಡಿಸುವುದಿಲ್ಲ. ಇದು ಸಾತ್ವಿಕನಿಗೆ ಸಹಜವಾಗಿ ಇರುತ್ತದೆ. ಶ್ರುತಿ ಸ್ಮೃತಿ ಅವಿರೋಧೇನ ಸದಾಚಾರ ಸ ಉಚ್ಯತೆ. ಆಚಾರ ಅಂದರೆ ಆತನೋತಿ ಸರ್ವಶಾಸ್ತ್ರಾಣಂ ಸ್ವಯಂ ಆಚರ್ಯತೆ ಯಸ್ಮಾತ್ ಆಚಾರ್ಯ. ಎಲ್ಲ ಶಾಸ್ತ್ರವನ್ನು ತಾನೇ ಸ್ವತಃ ಅವಲೋಕನ ಮಾಡಿ ಅದನ್ನು ಅನುಸಂಧಾನಪೂರ್ವಕವಾಗಿ ಅನುಕರಣೆ ಮಾಡುವುದಕ್ಕೆ ಆಚಾರ್ಯ ಅಂತ ಹೆಸರು. ಅವರನ್ನು ಆಚಾರ್ಯರೆಂದು ಹೆಸರು. ಅವರನ್ನು ನಡೆದು ಬಂದದ ಆ ಮಾರ್ಗಕ್ಕೆ ಆಚಾರವೆಂದು ಹೆಸರು. ಸದ್ವಿಚಾರ, ಸದಾಚಾರ, ಸನಾಚಾರ ಇದೆಲ್ಲವೂ ಸಹ ಶ್ರುತಿ ಸ್ಮೃತಿಯಲ್ಲಿ ವೇದೋಕ್ತವಾದ ರೀತಿಯಲ್ಲಿ ತಾವು ನಡೆದು ಬಂದ ಹಾದಿ ಎಂಬುದೇ ಆಗಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ಶೀರ್ಷಿಕೆಯಲ್ಲೇ ಸದಾಚಾರ ಸ್ಮೃತಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಸದಾಚಾರಕ್ಕೆ ಮೂಲ ವಸ್ತು ಸ್ವಯಂಭೂಮನು ಬ್ರಹ್ಮದೇವರ ಪುತ್ರರಾಗಿ ಬಂದು ಯಾರ ಮೊಟ್ಟ ಮೊದಲಿನ ಮನುಷ್ಯರನ್ನು ಸೃಷ್ಟಿಸಿದನೋ ಅವನೇ ಉಪದೇಶ ಮಾಡಿದ್ದಾರೆ. ಅವರ ವಾಕ್ಯದಲ್ಲಿ ನಾವು ಕೇಳುವುದಾದರೆ, ಶ್ರುತಿ ಸ್ಮೃತ್ಯುದಿತಂ ಸಮ್ಯಕ್ ನಿಬಂಧಂ ಸ್ವೇಷು ಕರ್ಮಷು ಧರ್ಮ ಮೂಲಂ ನಿಷೇವತಃ ಸದಾಚಾರಮತೀಂದ್ರಿತಃ ಎಂಬುದು ಮನುಸ್ಮೃತಿಯ ಒಂದು ಭಾಗದಲ್ಲಿ ಹೇಳ್ತಕ್ಕಂಥದ್ದು. ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದಿತವಾದ ತನ್ನ ವಿಹಿತ ಕರ್ಮಗಳಿಗೆ ಸಂಬಂಧಿಸಿದಂತೆ ಧರ್ಮ ಮೂಲವಾದ ಸದಾಚಾರಗಳನ್ನು ತ್ವರಿತವಾಗಿ ಸೇವಿಸಬೇಕು ಎಂಬುದರ್ಥ. ಸದಾಚಾರವು ಜೀವನದ ಒಂದು ಪ್ರಧಾನ ಅಂಗ. ಶ್ರೀಕೃಷ್ಣ ತಿಳಿಸಿದ ಕರ್ಮಯೋಗ ಸದಾಚಾರ ಎನಿಸಿ ವರ್ಣ ಹಾಗೂ ಆಶ್ರಮಗಳಿಗೆ ಅನುಗುಣವಾಗಿ ವಿಧಿಸಲ್ಪಟ್ಟಿದೆ. ಇದು ಭಗವತ್ ಪ್ರೀತಿ ಜನಕವಾಗಿ ಸಕಲ ಅಭಿಷ್ಟಗಳು ಸಿದ್ಧಿಸುತ್ತದೆ. ದೇಹ ಹಾಗೂ ಮನಸ್ಸಿನ ಶುದ್ಧಿಗಾಗಿ ಮಾಡಲ್ಪಡುವ ಸದಾಚಾರಗಳು ಸದ್ವಿಚಾರ ಚಿಂತನೆ ಮಂಥನಗಳಿಗೆ ಸಾಧನವಾಗಿದೆ. ಆಚಾರಹೀನಂ ನ ಪುನಂತಿ ವೇದಾಹ ಎಂಬ ಶಾಸ್ತ್ರವಚನದಂತೆ ಜೀವನದಲ್ಲಿ ಸದಾಚಾರ ಕಡ್ಡಾಯವಾಗಿದೆ. ಯಾರಿಗೆ? ಇದು ಸಾತ್ವಿಕ ಪ್ರವೃತ್ತಿಗಳಿಗೆ. ಮನುಷ್ಯನ ದಿನಚರಿಯನ್ನು ರೂಪಿಸುವುದು ಸದಾಚಾರಗಳು.
ಸುಖ ಜೀವನಕ್ಕೆ ದಾರಿದೀಪವಾಗಿ ಇಹಪರಗಳಿಗೆ ಸಾಧನವಾಗಿದೆ. ಶ್ರುತಿ ಸ್ಮೃತಿಗಳಲ್ಲಿ ತಿಳಿಸಿರುವುದನ್ನೇ ಶ್ರೀಮದಾನಂದ ತೀರ್ಥರು ತಮ್ಮ ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರ್ಣವ, ತಂತ್ರಸಾರಾದಿ ಗ್ರಂಥಗಳಲ್ಲಿ ತಿಳಿಸಿ ಅನುಗ್ರಹಿಸಿರುವರು. ಇದು ಸಾತ್ವಿಕರ ದೈನಂದಿನ ಸದಾಚಾರಗಳಾಗಿ ದೇಶ ಕಾಲ ಜೀವಿಗಳ ಯೋಗ್ಯತಾನುಸಾರವಾಗಿದೆ. ಯಸ್ಮಿನ್ ದೇಶೇ ಆಚಾರಃ ಪಾರಂಪರ್ಯಕ್ರಮಾಗತಃ ಆಮ್ನೈಃ ಅವಿರುದ್ಧಶ್ಚ ಸ ಧರ್ಮ ಇತಿ ಕೀರ್ತಿತಃ. ಧರ್ಮ ಅಂದರೆ ಏನು? ಸದಾಗಮಗಳಿಗೆ ಅವಿರುದ್ಧವಾದ ಆಯಾ ದೇಶಗಳ ಸಂಪ್ರದಾಯಕ್ಕೆ ವಿಹಿತವಾದ ಆಚರಣೆಗಳನ್ನು ನಡೆಸಿಕೊಂಡು ಹೋಗಬೇಕೆಂಬುದು ಧರ್ಮ ಎಂಬ ಆದೇಶವನ್ನು ತಿಳಿಸುತ್ತದೆ. ಹುಟ್ಟಿ ಬಂದ ಜೀವಿ ಪ್ರತಿ ಹೆಜ್ಜೆಯು ಯಜ್ಞ ಎಂದೆನಿಸಲು ಮೊದಲು ಹೆಜ್ಜೆಯೇ ದೈನಂದಿನ ಸತ್ಕರ್ಮಾಚರಣೆಗಳು. ಇವು ನಿತ್ಯ ನೈಮಿತ್ಯಕ ಆಚರಣೆಗಳಾಗಿದೆ. ಇವು ಯೋಗ್ಯತಾನುಸಾರ ಕರ್ತವ್ಯಗಳಾಗಿದೆ. ಇದರಿಂದಾಗುವ ಮೊದಲ ಲಾಭವನ್ನು ಮನು ಹೀಗೆ ಹೇಳಿರುವುದು: ಆಚಾರ ಲಭ್ಯತೆ ಹಿ ಆಯುಹು ಆಚಾರ ದೀಪ್ಸಿತ ಪ್ರಜಾ ಎಂದು. ನಾವು ಯೋಗ್ಯವಾದ ಆಚಾರದಲ್ಲಿದ್ದಾಗ ಆಯಸ್ಸು ಮತ್ತು ಆರೋಗ್ಯ ಹೆಚ್ಚುವುದು ಎಂಬ ಸಾಧಾರಣವಾದ ವಚನ. ಬ್ರಾಹ್ಮ ಮುಹೂರ್ತದಿಂದ ಪ್ರಾರಂಭವಾಗುವ ಆಚಾರಗಳನ್ನು ಮೊದಲು ಅರಿತಿರಬೇಕು. ಸೂರ್ಯೋದಯಕ್ಕೆ 4 ಗಳಿಗೆ ಅಂದರೆ 96 ನಿಮಿಷ ಎದ್ದು ಬ್ರಾಹ್ಮ ಮುಹೂರ್ತ. ಇದು ಅರುಣೋದಯ ಕಾಲವಾಗಿದೆ. ಚತುಸ್ರ ಘಟಿಕಾ ಪ್ರಾತು ಅರುಣೋದಯ ಉಚ್ಯತೆ. ಬ್ರಹ್ಮದೇವರೇ ಮುಹೂರ್ತಕ್ಕೆ ಅಭಿಮಾನಿಗಳಾದ್ದರಿಂದ ಇದು ಬ್ರಾಹ್ಮ ಮುಹೂರ್ತ ಎನಿಸಿದೆ. ಇದು ಬಹಳ ಪುಣ್ಯಕರವಾದ ಮುಹೂರ್ತ. ನಿತ್ಯ ಕರ್ಮಾಚರಣೆ ಬಗ್ಗೆ ಅನೇಕ ಯತಿಗಳೂ ಸಹ ಇದೇ ಆದೇಶವನ್ನು ತಾವು ಮಾಡಿ ಪರರಿಗೂ ತಿಳಿಸಿಕೊಟ್ಟಿದ್ದಾರೆ. ಅದ್ಯತನಂ ಸ್ವರ್ಣಾಶ್ರಮೋಚಿತಂ ದೇಶಕಾಲ ಅವಸ್ಥೋಚಿತಂ ನಿತ್ಯ ನೈಮಿತ್ತಿಕಂ ಕಾಮಭೇದೇನ ತ್ರಿವಿಧಂ ತ್ವಚ್ ಪೂಜಾತ್ಮಕಂ ಕರ್ಮ ಯಥಾ ಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಎಂಬುದಾಗಿ ನಮಗೆ ದಾರಿದೀಪವನ್ನು ಹಾಕಿಕೊಟ್ಟಿದ್ದಾರೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವರ್ಣ ಹಾಗೂ ಆಶ್ರಮಕ್ಕೆ ಉಚಿತವಾದ ದೇಶ ಕಾಲ ಅವಸ್ಥೆಗಳಿಗೆ ಯೋಗ್ಯವಾದ ನಿತ್ಯ ನೈಮಿತ್ತಿಕ ಕಾಮ್ಯಕರವನ್ನು ತಿಳಿದಷ್ಟು ಶಕ್ತಿ ಇದ್ದಷ್ಟು ಮಾಡುತ್ತೇವೆ ಎಂಬುದಾಗಿ, ಇದರ ಜೊತೆಗೆ ಎದ್ದಾಗಿನಿಂದ ಪಠಿಸಬೇಕಾದ ಮಾಡಬೇಕಾದ ಕಾರ್ಯಗಳನ್ನು ತಿಳಿದು ಮಾಡಬೇಕು, ಅವಶ್ಯವಾಗಿ ಹೇಳಬೇಕಾದದ್ದಿದೆ. ನಾಹಂ ಕರ್ತ ಹರಿಕರ್ತ ಎಂದು ಹೇಳುತ್ತಾ ಪ್ರಾತಃ ಪ್ರಭತಿ ಸಾಯಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತತಸ್ತು ತವ ಪೂಜನಂ. ಬೆಳಗಿನಿಂದ ಸಂಜೆಯವರೆಗೂ ಮಾಡುವ ಎಲ್ಲವೂ ಶ್ರೀಹರಿಯ ಪೂಜೆಯಾಗಲಿ, ಭಗವತ್ಪ್ರೀತಿ ಜನಕವಾಗಲೆಂದು ಪ್ರಾರ್ಥಿಸಬೇಕು. ಪ್ರಾತಃ ಸ್ತೋತ್ರ ಆಚಾರಗಳೆಂದು ಇರುವುದನ್ನು ತಿಳಿದು ಅದರಂತೆ ಪರಿಪಾಲಿಸಬೇಕಾದ್ದು ಸಾತ್ವಿಕನ ಕರ್ತವ್ಯ ಎನಿಸಿದೆ. ಸದಾಚಾರಗಳು ಕಾಯಿಕ, ವಾಚನಿಕ, ಮಾನಸಿಕವೆಂದು 3 ಬಗೆಯಾಗಿದ್ದು ಇದನ್ನೇ ಬಾಹ್ಯ ಅಭ್ಯಂತರ ಶ್ರುತಿ ಎಂದಿದೆ. ನಿಜಾರ್ಥದಲ್ಲಿ ಭಾಗವತ ಧರ್ಮಗಳ ಪಾಲನೆಯೇ ಇದಾಗಿದೆ. ಅವುಗಳಲ್ಲಿ 3 ಬಗೆಯ ಆಚಾರಗಳು ಅಂತರ್ಭಾವಗೊಂಡಿದೆ. ಶ್ರೀಮದಾನಂದ ತೀರ್ಥರು ತಿಳಿಸಿದಂತೆ ಸ್ಮೃತ್ವಾ ವಿಷ್ಣುಂ ಸಮುತ್ತಾಯ, ವಿಷ್ಣುವನ್ನು ಸ್ಮರಿಸುತ್ತಾ ಎದ್ದು ವಿಷ್ಣುವನ್ನೇ ಸ್ಮರಿಸುತ್ತಾ ನಿದ್ರೆಗೆ ಹೋಗಬೇಕು. ನಿದ್ದೆಯಿಂದ ಎಚ್ಚೆತ್ತಾಗಲೂ ಸಹ ವಿಷ್ಣು ಸ್ಮರಣೆ ಪೂರ್ವಕವಾಗಿ ಏಳಬೇಕು. ಈ 2ರ ಮಧ್ಯದಲ್ಲಿ
ನಡೆಸುವ ಸದಾಚಾರಗಳೆಲ್ಲವೂ ಶ್ರೀಹರಿಪೂಜೆ ಎಂದೇ ಅನುಸಂಧಾನ ಯೋಗ್ಯತಾನುಸಾರ ವಿಧಿಪೂರ್ವಕ ಆಚರಿಸುವುದು ಎಲ್ಲ ಪ್ರಕ್ರಿಯೆಗಳು ಇದನ್ನು ಸದಾಚಾರ ಅಂತ ಹೇಳ್ತಾ ಇದ್ದೇವೆ. ಬ್ರಾಹ್ಮಣನ ದೈನಂದಿಕ ಆಚರಣೆಗಳಾದ ಎದ್ದಾಗಿನಿಂದ ಆಚರಿಸುವ ಕ್ರಿಯೆಗಳಾದ ಶೌಚಾದಿ, ದಂತಧಾವನ, ಭಗವಂತನ ಭಗವದ್ಭಕ್ತರ ಸ್ಮರಣೆ, ವಿಧಿಪೂರ್ವಕ ಸ್ನಾನ, ಊರ್ಧ್ವಪುಂಡ್ರಧಾರಣ, ಸಂಧ್ಯಾವಂದನ, ದೇವಪೂಜೆ, ಸ್ತ್ರೀಯರ ಶ್ರೀಧರ್ಮಾಚರಣೆಗಳು, ಪಂಚಮಹಾಯಜ್ಞಗಳು, ವೈಶ್ವಾನರ ಯಜ್ಞಾನುಸೃತ ಭೋಜನ, ಪ್ರದೋಷ ಕಾಲದ ಹಾಗೂ ರಾತ್ರಿ ಕಾಲದ ಕರ್ಮಗಳು, ನಂತರ ಮಲಗುವವರೆಗಿನ ಸ್ಮರಣೆ ಪೂರ್ವಕ ಮಾಡುವ ಎಲ್ಲವೂ ಸದಾಚಾರಗಳೆಂದೇ ಶಾಸ್ತ್ರಗಳ ಆದೇಶ. ಇದರ ಮಧ್ಯೆ ಮಾಡುವ ಜಪ, ಧ್ಯಾನ, ಪಾರಾಯಣಗಳು, ಸತ್ಶಾಸ್ತ್ರಗಳ ಅಧ್ಯಯನ, ಅಧ್ಯಾಪನಾದಿಗಳು, ಪುರಾಣ ಶ್ರವಣಾದಿಗಳು ಉತ್ತಮ ಆಚಾರಗಳೆಂದು ಪರಿಗಣಿಸಲಾಗಿದೆ. ಇದು ಸಾತ್ವಿಕನು ತನ್ನ ದಿನಚರಿಯಾಗಿ ಮಾಡಿಕೊಳ್ಳಬೇಕು ಎಂಬುದಾಗಿ ಶ್ರೀಮದಾನಂದ ತೀರ್ಥರು ಒಂದು ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಶ್ರೀಮದಾನಂದ ತೀರ್ಥರು ಆದೇಶಿಸಿದಂತೆ ವ್ರತ ಉಪವಾಸಾದಿಗಳು, ವಿಶೇಷವಾಗಿ ಏಕಾದಶಿ ವ್ರತ, ಕೃಷ್ಣಾಷ್ಟಮಿ, ಚಾತುರ್ಮಾಸದ ವ್ರತದ ಆಚರಣೆ ಮುಂತಾದವುಗಳು ಮಾಡಲೇಬೇಕಾದ ಕರ್ತವ್ಯಗಳಾಗಿದೆ. ನೈಮಿತ್ತಿಕ ಕರ್ಮಗಳಾದ ಹಬ್ಬ ಹರಿದಿನಗಳು, ಪಿತೃಕಾರ್ಯಾದಿಗಳು ಆಚರಿಸಲೇಬೇಕಾದ ಸದಾಚಾರಗಳು. ಈ ವ್ರತಗಳೆಲ್ಲವೂ ಹರಿವಾಸದ ವ್ರತದ ಹಿಂದೆ ಎಂದಂತೆ ಏಕಾದಶಿ ವ್ರತ ಆಚರಿಸಲೇಬೇಕಾದ ವ್ರತವಾಗಿದೆ. ಭಾಗವತ ಸಪ್ತಮ ಸ್ಕಂದದಲ್ಲಿ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಯಾ ಪತಿಂ ಹರಿಭಾವೇನ ಭಜೆ ಶ್ರೀವ ತತ್ಪರಃ ಹರಿಯಾತ್ಮನ ಹರೇ ಲೋಕೆ ಪತ್ಯ ಶ್ರೀರಿವ ಮೋದತೆ. ಶ್ರೀಹರಿ ಪತಿಯಲ್ಲಿರುವ ಎಂಬ ಅನುಸಂಧಾನದಿಂದ ವರ್ತಿಸುವುದು, ನಿತ್ಯವೂ ಶ್ರೀಜಪ, ಸಂಸಾರ ನಿರ್ವಹಣೆ, ಅತಿಥಿ ಅಭ್ಯಾಗತರ ಪೂಜೆ, ಸಹಜೀವನ ಮೊದಲಾದವುಗಳ ಸದಾಚಾರಗಳಲ್ಲಿ ಸಕ್ತರಾಗಬೇಕೆಂದು ಹೇಳಿದೆ. ಈ ಎಲ್ಲ ರೀತಿಯಿಂದ ಪತಿ, ಅತ್ತೆ, ಮಾವಿಂದರ, ಅತಿಥಿ ಅಭ್ಯಾಗತರ ಸೇವೆಯಿಂದ ಪತಿಯ ಪುಣ್ಯದ ಭಾಗಿಯೂ ಆಗುವಳು ಎಂಬುದಾಗಿ ಭಾಗವತದ ಅಭಿಪ್ರಾಯ. ಈ ಸುಜನರ ದಿನಚರಿ ಹೇಗಿರಬೇಕು ಎಂಬುದನ್ನು ದಾಸರಾಯರು ಸಹ ತಮ್ಮ ಶಬ್ದದಿಂದ ತಿಳಿಸಿಕೊಡುತ್ತಾರೆ. ದಿನಗಳನ್ನು ಕಳೆದ ಜನರೇ ಸುಜನರು. ವನಜನಾಭನ ದಾಸಜನ ಸಮಾಗಮದಿಂದ. ಶ್ರೀಮದಾನಂದ ತೀರ್ಥರು ಸದಾಚಾರ ಸ್ಮೃತಿ ಎಂಬ ಗ್ರಂಥವನ್ನು ಶಿಷ್ಯರಿಗೆ ಉಪದೇಶಿಸಿದಾಗ ಭಾವಿ ಸಮೀರಾದ ವಾದಿರಾಜ ತೀರ್ಥರು ಶ್ರೀಮದಾನಂದ ತೀರ್ಥರ ನಡೆಗೆ ಏನಿದೆ ಅದನ್ನೇ ನುಡಿಯಂತೆ ತಮ್ಮ ಪದವನ್ನು ರಚಿಸಿ ತೋರಿಸಿದ್ದಾರೆ. ಶ್ರೀಮದಾನಂದರ ತೀರ್ಥರ ನುಡಿ ಶ್ರೀ ವಾದಿರಾಜ ತೀರ್ಥರ ನುಡಿಯಾಗಿದೆ. ಶ್ರೀಮದಾನಂದ ತೀರ್ಥರ ನಡೆಯೇ ಶ್ರೀ ವಾದಿರಾಜ ತೀರ್ಥರ ನುಡಿ ಎಂದು ನಾವು ಅವರ ಶಬ್ದದಿಂದಲೇ ತಿಳಿದುಕೊಳ್ಳಬಹುದು. ಅವ್ರ ಮಾತನ್ನು ಕೇಳುವುದಾದರೆ, ದಿನಗಳನ್ನು ಕಳೆವ ಜನರೇ ಸುಜನರು ಎಂಬುದು ಪಲ್ಲವಿ ಪ್ರತಿ ವಾಕ್ಯದಲ್ಲೂ ಸೇರಿಸಿಕೊಳ್ಳಬೇಕು. ಇದೇ ಸದಾಚಾರ ಸ್ಮೃತಿ ಎಂದ ಹೆಸರು. ವನಜನಾಭನ ದಾಸ ಜನ ಸಮಾಗಮದಿಂದ. ವನಜನಾಭನ ದಾಸ ಜನ ಸಮಾಗಮದಿಂದ ದಿನಗಳನ್ನು ಕಳೆವ ಜನರೇ ಸುಜನರು ಎಂಬುದಾಗಿ ಅತ್ಯಂತ ಸ್ಫುಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಸಾಧು ಜನರು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಎಂಬುದನ್ನು ಸಹ ಅತಿ ಚೊಕ್ಕಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಅರುಣೋದಯಲೆದ್ದು ಆಚಮನ ಕೃತ್ಯದಲ್ಲಿ ಪರಿಶುದ್ಧನಾಗಿ ಇಹಪರಗಳಿಂದ 2 ವಿಧ ಸುಖವೇವ ಗುರು ಮಧ್ವ ಮುನಿವರರ.
ಪರಮ ಮತ ಪಿಡಿದು ಹರಿಚರಿತಾಮೃತ ಸವಿದು. ಇದೆಲ್ಲವೂ ಸಹ ಅತಿ ಸುಸ್ಪಷ್ಟವಾಗಿದೆ ಅವರ ವಾಕ್ಯಗಳು. ಇದು ಮಧ್ವರ ನಡೆ ಎಂದು ತಿಳಿದುಕೊಳ್ಳಬೇಕು. ಸ್ನಾನವನ್ನು ಮಾಡಿ ಸಂಕಲ್ಪಪೂರ್ವಕತೆ ಸಂಧ್ಯಾ ಧ್ಯಾನ ಗಾಯತ್ರಿ ಗುರು ಮಂತ್ರ ಜಪಿಸಿ ಭಾನುಗರ್ಗ್ಯವನಿತ್ತು ಪರಮಾತ್ಮನಂಗ್ರಿಗಳ ಧ್ಯಾನವನ್ನು ಮಾಡಿ ಅಜ್ಜಿಯನ ಪಾಠಗಳಿಂದ. ದಿನದಲ್ಲಿ ಹೇಗೆ ಹೊತ್ತು ಹೋದರೆ ಈ ಹೊತ್ತು ಹೇಗೆ ಈ ಆಜೀವ ಹೊತ್ತುಕೊಂಡು ತನ್ನದಾಗಿ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಸಿದ್ದಾರೆ. ಶ್ರೀ ವಾಸುದೇವನ ಅಡಿಗಡಿಗೆ ನೆನೆದು ಪಾವಕಗೆ ಪ್ರಾತರಾಹುತಿಗಳಿತ್ತು ಭಾವಜ್ಞರಲ್ಲಿ ಸಕಲ ಪುರಾಣಗಳ ಕೇಳಿ ಹೂವು ಶ್ರೀ ತುಳಸಿ ವನಗಳನ್ನು ಸೇವಿಸುತ್ತಾ. ಭಾವಜ್ಞರಲ್ಲಿ ಸಕಲ ಪುರಾಣವನ್ನು ಕೇಳಿ ಎಂದು ತಿಳಿಸಿದ್ದಾರೆ. ಯಾರಿಗೆ ಅತ್ಯಂತ ನಿರ್ಮಲವಾದ ಭಾವ ಇರುತ್ತದೋ ಅಂಥ ಶ್ರೇಷ್ಠ ಜ್ಞಾನಿಗಳಲ್ಲಿ ಕೇಳಿ ಎಂದು ಹೇಳುವುದು ಅತ್ಯಂತ ಸೂಕ್ಷ್ಮವಾದ ನಡಿಗೆಯಾಗಿದೆ. ಸಾವಧಾನತೆ ತಂತ್ರಸಾರೋಕ್ತ ವಿಧಿಯಿಂದ ದೇವ ಪೂಜೆಯ ಮಾಡಿ ದೇವೇಶಗೆ ನೈವೇದ್ಯಗಳನ್ನಿತ್ತು ನಿತ್ಯ ತೃಪ್ತಿಗೆ ವೈಶ್ಯದೇವ ಬಲಿಹರಣ ತಿಥಿಯ ಪೂಜೆಯ ಮಾಡುತ್ತಾ. ನಮ್ಮ ಮನಸ್ಸಿಗೆ ಬಂದಂತೆ ನಾವು ಮಾಡತಕ್ಕಂಥ ಪೂಜೆಯೆಲ್ಲ ತಂತ್ರಸಾರೋಕ್ತ ರೀತಿಯಲ್ಲಿ ಮಾಡಬೇಕು. ತಂತ್ರಸಾರ ಎಂಬತಕ್ಕಂಥದ್ದು ಪಂಚರಾತ್ರಾಗಮದಿಂದ ಹೇಳತಕ್ಕಂಥ ಭಾಗವಾಗಿದೆ. ಅದು ವೇದವ್ಯಾಸರ ಅಭಿಪ್ರಾಯ. ಶ್ರೀಮದಾನಂದ ತೀರ್ಥರು ಕ್ರೋಢೀಕರಿಸಿ ತಿಳಿಸಿದಂಥ ಶಾಸ್ತ್ರ. ಅವರು ಹೇಳಿದ್ದನ್ನು ನುಡಿದು ತೋರಿಸಿದ್ದಾರೆ ಶ್ರೀಮದ್ ವಾದಿರಾಜ ತೀರ್ಥರು. ಪರಮಹರ್ಷದಿಂದ ದೇವ ಪ್ರಸಾದವನ್ನು ವರಮಾತೃ ಪಿತೃ ಸೋದರ ಸಹಿತ ಪರಮ ಸೌಖ್ಯದೆ ಪಂಕ್ತಿ ಪಾವನರ ಒಡಗೂಡಿ ನರಹರೇಯನುತ ಭೋಜನ ಮಾಡಿ ಮುದದಿಂದ. ನಮ್ಮ ಸಂಪತ್ತು ಅಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಸಹೋದರ ಸಹೋದರಿಯರು, ಮಾತಾಪಿತೃರು, ಪತ್ನಿ ಪುತ್ರರು, ಇವರೇ ನಮ್ಮ ಹರಿಕೊಟ್ಟ ಬಾಂಧವರು. ಇವರನ್ನು ನಾವು ಭಗವಂತನ ಕಾಣಬೇಕು. ಯಾರು ಹೀಗೆ ಕಾಣುತ್ತಾರೋ ಅವರ ಮನೆಯ ಸುಂದರವನ ಸೌಂದರ್ಯವನ ಎನಿಸಿಕೊಳ್ಳುತ್ತದೆ ಎಂಬ ಅಭಿಪ್ರಾಯದಿಂದ ಅವರ ಮಧ್ಯದಲ್ಲಿ ನರಹರೆಯೇ, ಈ ನರರನ್ನು ಕೊಟ್ಟಿರತಕ್ಕಂಥ ಇವರಲ್ಲಿರ್ತಕ್ಕಂಥ ಭಗವಂತನನ್ನು ನಾವು ಕಾಣಬೇಕು, ಅವರು ಉಚ್ಚರಿಸಬೇಕು, ಅವರು ಕಂಡಾಗ ಕುಣಿಯಬೇಕು ಎಂಬುದು ತಾತ್ಪರ್ಯದಲ್ಲಿದೆ. ಸಾಯನ್ಯ ಸಮಯ ಸಂಧ್ಯಾನ ಗಾಯತ್ರಿ ಜಪ ಶ್ರೀ ಅರಸರಂಗ್ರಿಗಳ ಪೂಜೆಯನ್ನು ಮಾಡಿ ವಾಯು ಸಕ ಮುಖದ ಆಹುತಿಯಿತ್ತು ಲಕ್ಷ್ಮೀನಾರಾಯಣ ಗಾಯನದೇ ಕೊಂಡಾಡಿ ಪೊಗಳುತ್ತಾ. ಪ್ರತಿಯೊಬ್ಬರೂ ಪ್ರಾತಃ ಸಂಧ್ಯಾವನೆ, ಮಾಧ್ಯಾಹ್ನಿಕ ಸಾಯಂ ಸಂಧ್ಯಾವನೆಯನ್ನು ಮಾಡಿ ಪ್ರತಿ ಸಂಧ್ಯಾವಂದನೆಯಲ್ಲೂ ಹರಿಪೂಜೆ ಕಡ್ಡಾಯ. ಹಾಗಾದರೆ ಸಂಧ್ಯಾವಂದನೆಯಲ್ಲಿ ಹೇಗೆ ಹರಿಪೂಜೆ ಕಡ್ಡಾಯ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರಾತಃ ನಾವು ಸಂಧ್ಯಾವಂದನೆ ಮಾಡಿದ ಕೂಡಲೇ ತಂತ್ರಸಾರೋಕ್ತವಾದ ಸಾಲಿಗ್ರಾಮಾದಿ ಅರ್ಚನೆಗಳು, ನಿರ್ಮಾಲ್ಯ ವಿಸರ್ಜನೆಗಳನ್ನು ಮಾಡಿಕೊಂಡಬೇಕು. ಪೂರ್ಣ ಪೂಜೆಯನ್ನು ಬೆಳಗ್ಗೆಯೇ ಮಾಡಬಹುದು. ಯತಿಗಳಾದವರು ನಿರ್ಮಾಲ್ಯವನ್ನು ಬೆಳಗ್ಗೆ ಮಾಡಿ ಮಾಧ್ಯಾಹ್ನದಲ್ಲಿ ಮಹಾಪೂಜೆಯನ್ನು ನೆರವೇರಿಸುತ್ತಾರೆ. ಅದು ಮಾಧ್ಯಾಹ್ನಿಕ ಸಂಧ್ಯಾವನ ಸಹಿತವಾಗಿರುತ್ತದೆ. ಅದರಂತೆ ಗೃಹಸ್ಥಾಶ್ರಮಿಗಳು ಅಥವಾ ಇತರರು ಮಾಧ್ಯಾಹ್ನಿಕೆಯನ್ನು ಮಾಡಿ ಪಂಚಮಹಾಯಜ್ಞ ಎಂಬತಕ್ಕಂಥ ಭೋಜನ ವೈಶ್ಯದೇವ ಈ ಕರ್ಮವನ್ನು ಮಾಡಿ ಭಗವಂತ ನಿವೇದನೆ ಮಾಡಿ ತಾವು ಭಂಜಿಸುವುದೇನಿದೆ ಇದು ಹರಿಪೂಜೆ. ಇದರಂತೆ ಸಾಯನದಲ್ಲಿ ಸಂಧ್ಯಾವಂದನೆಯನ್ನು ಮಾಡಿ ಭಗವಂತನಿಗೆ ಜ್ಯೋತಿಯನ್ನು ಬೆಳಗಬೇಕು, ಮಂಗಳಾರತಿಯನ್ನು ತೋರಿಸಬೇಕು, ದೀಪವನ್ನು ಹಚ್ಚಬೇಕು, ಗಾನವನ್ನು ಪಾಡಬೇಕು, ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಇದು ಸಾಯಂ ಸಂಧ್ಯಾವಂದನೆಯ ಜೊತೆಯಲ್ಲಿ ಮಾಡಬೇಕಾದ ಕರ್ತವ್ಯ. ಹೀಗೆ ಮಾಡಿದಾಗ ಬೆಳಗಿನ ಸಂಜೆಯೂ ಪೂಜೆಯ ಜೊತೆಯಲ್ಲಿರುತ್ತದೆ, ಮಾಧ್ಯಾಹ್ನಿಕ ಸಂಜೆಯೂ ಹರಿಪೂಜೆಯಂತೆ ಅನಿಸುತ್ತದೆ, ಸಾಯಂಕಾಲ ಸಂಧ್ಯಾವಂದನೆಯು ಹರಿಪೂಜೆ ಎನಿಸುತ್ತದೆ. ಸಂಧ್ಯಾ ಎಂಬುದು ಸಂಧಿಕಾಲಗಳ ಕಾಲ ಎಂಬುದು ಎಲ್ಲರಿಗೂ ತಿಳಿದಿದೆ.
ಆದರೆ ಈ ಸಂಧ್ಯಾವಂದನೆ ಕಾರ್ಯದಲ್ಲಿ ಇನ್ನೇನು ಸಂಧಿ ಕೂಡಿದೆ ಅಂದರೆ ಹರಿಪೂಜೆ ಕೂಡಿದೆ. ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯ ಪೂಜೆ, ಅಪರಾಹ್ನದಲ್ಲಿ ಮಹಾಪೂಜೆ, ಉತ್ತರದಲ್ಲಿ ಮಹಾಮಂಗಳಾರತಿ, ನೀರಾಜನ ಮತ್ತು ಗಾಯನ ಸೇವೆ, ನರ್ತನ ಸೇವೆ. ಹೀಗೆ ಪ್ರತಿದಿನವೂ ಭಗವಂತನ ಪೂಜೆಗೋಸ್ಕರವಾಗಿಯೇ ದಿನ ಇರುವುದು. ದಿನ ಎಂಬುದು ನಮ್ಮ ನಾಡಿ ನದಿಗಳಲ್ಲಿ ಹರಿಯುವ ರಕ್ತ ಹೇಗೆ ನಿರಂತರ ಚಲಿಸುತ್ತಿರುತ್ತದೋ, ನದಿಯಲ್ಲಿ ಭಗವಂತ ಹೇಗೆ ನಿರಂತರ ಚಲಿಸುತ್ತಾ ಇರುವುದರಿಂದ ಅಲ್ಲಿ ಹರಿಯಿದ್ದಾನೆ, ಹರಿಯುತ್ತಾ ಇದೆ ಎಂಬುದನ್ನು ನಾವು ಹೇಳುತ್ತೇವೆ. ಹಾಗೆ ನಮ್ಮ ಮೂರೂ ಕಾಲದಲ್ಲಿರತಕ್ಕಂಥ ಸಂಧ್ಯಾ ವಂದನೆಯ ಜೊತೆಯಲ್ಲಿರ್ತಕ್ಕಂಥದ್ದು ಯಾವುದು? ಹರಿಪೂಜೆ. ಅಲ್ಲಿ ಹರಿಯುತ್ತಾನೆ ಎಂಬುದನ್ನು ಇಲ್ಲಿ ಹರಿಪೂಜಾಂಗವಾಗಿದ್ದಾನೆ ತಿಳಿಬೇಕು. ಅದೇ ನಿರ್ಮಾಲ್ಯ ವಿಸರ್ಜನವೂ ಆಗಬಹುದು, ಮಹಾಪೂಜೆ ಆಗಬಹುದು, ಮತ್ತು ದೀಪಾರತಿ, ಮಂಗಳಾರತಿ ಬೆಳಗುವ ನರ್ತನ, ಗಾಯನ ಎಂಬುದು ಸಹ ಹರಿಪೂಜೆಯೇ. ಹೀಗೆ ಮೂರೂ ಕಾಲದಲ್ಲಿ ಕಳೆಯುವ ಜನರು ಸುಜನರು ಎಂದು ಶ್ರೀಮದ್ ವಾದಿರಾಜ ತೀರ್ಥರು ತಂತ್ರಸಾರೋಕ್ತ ಮತ್ತು ಯಾವ ಸದಾಚಾರ ಸ್ಮೃತಿಯ ತಿರುಳನ್ನು ತಿಳಿಸಿಕೊಟ್ಟಿದ್ದಾರೆ. ಈ ವಿಧದ ದಿನಗಳನ್ನು ಕಳೆದ ರಾತ್ರಿಗಳಂದು ಜಾವದ ನಂತರ ಸುಖದೆ ಮಲಗಿ ಎದ್ದು ನೆರೆಹೊರೆಯು ಕೇಳುವಂತೆ ಪಾವನ ಚರಿತ ಹಯವದನನ್ನು ಸ್ಮರಿಸುತ್ತಾ, ನಮಗೆ ರಾತ್ರಿಯಲ್ಲಿ ನಿದ್ದೆ ಮಾಡಿ ಕದಾಚಿತ್ ಎಚ್ಚರಿಕೆಯಾದ ಕೂಡಲೇ ಭಗವತ್ ಸ್ಮರಣೆ ಮಾಡಲೇಬೇಕು, ಹಯವದನನ್ನು ನಾವು ಸ್ಮರಿಸಬೇಕು ಎಂಬುದಾಗಿ ನಮಗೆ ಸೂಚಿಸಿದ್ದಾರೆ. ಕಾರಣ, ನಾವು ಉಸಿರಾಡುವುದು ಭಗವಂತನಿಂದಲೇ, ಮುಖ್ಯ ಪ್ರಾಣನಿಗೂ ಪ್ರಾಣನಾದ ಭಗವಂತನಿಂದಲೇ ನಮ್ಮ ಉಸಿರು. ಈ ಉಸಿರು ನಮಗೆ ಆಡುತ್ತಿದ್ದೇವೆ ಎಂಬುದನ್ನು ತಿಳಿಸುವುದು ಹೇಗೆ? ಭಗವತ್ ಸ್ಮರಣೆ ಮೂಲಕ. ಭಗವಂತ, ನೀನು ಈ ಉಸಿರನ್ನು ಕೊಟ್ಟು ನನ್ನನ್ನು ಉಳಿಸಿರುವೆ, ನೀನು ಉಸಿರನ್ನು ಕೊಟ್ಟು ನನಗೆ ಈ ಕಾರ್ಯಕ್ರಮ ನಡೆಸಿರುವೆ, ಉಸಿರು ಕೊಟ್ಟು ನನ್ನನ್ನು ಉಳಿಸಿರುವೆ ಎಂದು ತಿಳಿಯಬೇಕು. ಉಸಿರು ಎಂಬುದು ಇರುವಿಕೆಗೆ ಸಾಧಾರಣವಾದದ್ದು. ಬೆಳಗಾಗಲಿ, ಮಧ್ಯಾಹ್ನವಾಗಲಿ, ಸಾಯಂಕಾಲವಾಗಲಿ, ರಾತ್ರಿಯಾಗಲಿ ನಮಗೆ ಉಸಿರು ನಿರಂತರ ಇರಬೇಕು. ಈ ನಿರಂತರ ಎಂಬುದನ್ನು ನಮ್ಮಲ್ಲಿರ್ತಕ್ಕಂಥ ಭಗವಂತನ ಇರುವಿಕೆಯನ್ನು ಸೂಚಿಸ್ತಾ ಇದೆ. ಭಗವಂತ ನಮ್ಮಲ್ಲಿ ಬಿಂಬರೂಪನಾಗಿ ನಿರಂತರ ಇದ್ದಾನೆ. ಇದನ್ನು ಸಂಸಾರಾವಸ್ಥೆಯಲ್ಲಿ ತಿಳಿಯಬೇಕು, ಅಸೃಜಾವಸ್ಥೆಯಲ್ಲಿ ತಿಳಿದುಕೊಂಡಿರಬೇಕು, ಇರುತ್ತೆ ಅಂತ ನಂತರದಲ್ಲಾದರೂ ತಿಳಿಯಬೇಕು. ಮೋಕ್ಷಾವಸ್ಥೆಯಲ್ಲಂತೂ ಅತಿ ಸ್ಪಷ್ಟವಾಗಿ, ಅತಿ ಸ್ಫುಟವಾಗಿ ಅದು ಅನುಭವಿಸುತ್ತಲೇ ಇರುತ್ತಾರೆ. ಅಸೃಜಾವಸ್ಥೆಯಲ್ಲಿ ಜ್ಞಾನದ ಅಭಾವವಿರುತ್ತದೆ. ಭಗವಂತನ ಸಂಕಲ್ಪದಂತೆ ಆ ಜ್ಞಾನ ಎಂಬುದು ತಡೆ ಉಂಟಾಗಿರುತ್ತದೆ. ಸಂಸಾರಾವಸ್ಥೆಯಲ್ಲಿದ್ದಾಗ ಪ್ರಕೃತಿ ಬಂಧದಿಂದ ಅನೇಕ ವಿಧವಾದ ಬಂಧನಗಳನ್ನು ಒಡ್ಡಿರುತ್ತಾನೆ. ಆದರೆ ಮೋಕ್ಷದಲ್ಲಿ ಯಾವ ಬಂಧನವೂ ಇಲ್ಲದೆ ಅತ್ಯಂತ ಸ್ಫುಟವಾಗಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುತ್ತಾರೆ. ಇದು ಆ ಸಾತ್ವಿಕ ಜೀವರ ಕ್ರಮವಾಗಿದೆ. ಯಾವ ಕಾಲದಲ್ಲಿ ಮುಚ್ಚಲ್ಪಟ್ಟಿರುತ್ತದೋ ಆಗ ಸಾತ್ವಿಕ ಜೀವರು ಏನು ಮಾಡುತ್ತಾರೆ? ಭಗವಂತನಿಗೆ ಸಮರ್ಪಿತವಾದ ಕರ್ಮಗಳ ಚಿಂತನೆ ಮಾಡುತ್ತಾರೆ. ಅದು ಯೋಗ್ಯ ಚಿಂತನೆಯಾಗಿರುತ್ತದೆ. ಭಗವಂತ ಮಂದಿರವನ್ನು ಕಟ್ಟಿಸಬೇಕು, ಭಗವಂತ ಮಂದಿರವನ್ನು ಸ್ಥಾಪಿಸಬೇಕು, ಭಗವಂತ ಮೂರ್ತಿಯನ್ನು ಸ್ಥಾಪಿಸಬೇಕು, ಭಗವಂತ ಮೂರ್ತಿಯನ್ನು ಅರ್ಚಿಸಬೇಕು, ಭಗವಂತ ಮೂರ್ತಿಗೆ ಅಲಂಕಾರ ತೊಡಿಸಬೇಕು, ಭಗವದ್ ಭಕ್ತರ ಜೊತೆ ಕೂಡಬೇಕು, ಭಗವದ್ ಭಕ್ತರ ಜೊತೆ
ಭೋಜನ ಮಾಡಬೇಕು, ಭಗವದ್ಭಕ್ತರಿಗೆ ಭೋಜನ ಮಾಡಿಸಬೇಕು ಎಂಬ ಈ ಕಲ್ಪನೆಗಳು, ಈ ಅಭ್ಯಾಸಗಳು ಯಾರು ಮೈಗೂಡಿಸಿಕೊಂಡಿರುತ್ತಾರೋ ಅವರೇ ಮಂದಿರಗಳನ್ನು ಕಟ್ಟುತ್ತಾರೆ. ಸಂಸಾರ ವ್ಯವಸ್ಥೆಯಲ್ಲಿ ಮಂದಿರಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ, ಮಂದಿರಕ್ಕೆ ಹೋಗಿ ಆಭರಣಗಳನ್ನು ದಾನ ಮಾಡುತ್ತಾರೆ, ಧನವನ್ನು ದಾನ ಮಾಡುತ್ತಾರೆ, ಮತ್ತು ಆ ಮಂದಿರದಲ್ಲಿ ಕುಡಿದುಕ್ಕು ಪಡಿಸುತ್ತಾರೆ. ಇದೆಲ್ಲವೂ ಅವರು ಹಿಂದೆ ಅವ್ಯಕ್ತವಾಗಿ ಸುಷುಪ್ತಾವಸ್ಥೆಯಲ್ಲಿ ಅಂದುಕೊಂಡಿರತಕ್ಕಂಥ ಕಾಮ್ಯಕರ್ಮಗಳು. ತಾವಿರುವ ಮನೆಯೇನಿದೆ ಅದೇ ಹರಿಮಂದಿರ ಎಂದು ಮಾಡುತ್ತಾರೆ ಎಂದರ್ಥ. ತಮ್ಮ ದೇಹದಲ್ಲೇ ಹರಿಮಂದಿರವನ್ನು ಸೃಷ್ಟಿಸುತ್ತಾರೆ, ಕಲ್ಪಿಸುತ್ತಾರೆ ಎಂದರ್ಥ. ಆ ಕಾಮ್ಯಕರ್ಮಗಳನ್ನು ಬಹಿರಂಗಪಡಿಸಿ ಸಾರ್ಥಕಪಡಿಸುವ ಭಗವಂತ, ಅದನ್ನು ನಾವು ಮಠ ಮಂದಿರಗಳ ಸ್ಥಾಪನೆಯಲ್ಲಿ ನಾವು ಕಾಣುತ್ತೇವೆ. ಇದೆಲ್ಲರಲ್ಲೂ ಸಹ ನಾವು ಭಗವತ್ ಪ್ರಜ್ಞೆ ಇರಬೇಕಾದರೆ ಕೃಷ್ಣನ ಮಾತು ಅತ್ಯವಶ್ಯಕವಾಗಿ ತಿಳಿಯಬೇಕು. ನಿಯತಂ ಸಂಗರಹಿತಂ ದ್ವೇಷತಃ ಕೃತಂ ಅಫಲ ಪ್ರಯತ್ನ ಕರ್ಮ ಯಸ್ಸಾತ್ವಿಕ ಮುಚ್ಯತೆ. ನಿಯತವಾದ ಸಂಘವಿರಬೇಕು ಮತ್ತು ಯಾವುದೇ ಅಭಿಮಾನದಲ್ಲಿ ಇರಬಾರದು. ಅಭಿಮಾನವಿಲ್ಲದೆ ಭಕ್ತಿ ಮತ್ತು ದೇಶ ಇವೆರಡನ್ನು ಸಮವಾಗಿ ಕಾಣಬೇಕು. ಶ್ರೇಷ್ಠ ಸಂಘ ಸಾತ್ವಿಕರ ಸಂಘ, ಸಾತ್ವಿಕರ ಕೃತಿ, ಸಾತ್ವಿಕರ ನಡೆ ಎಂಬುದನ್ನು ಸಾತ್ವಿಕ ವಚನದಿಂದಲೇ ನಾವು ತಿಳಿದುಕೊಂಡಂತಾಗುತ್ತದೆ. ಇದನ್ನು ಶ್ರೀ ಪುರಂದರದಾಸರು ವರದರು ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ನಾವು ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಅಂತ ಯಾವುದೇ ವರದರನ್ನು ನಾವು ಅವರ ಜೀವನ ಕ್ರಮದಲ್ಲಿ ಒಂದೊಂದು ಪತ್ರವನ್ನು ಬಿಡಿಸಿ ನೋಡಿದರೆ ನಮಗೆ ಸಿಗುವುದು ಕೇವಲ ಶ್ರೀಮದಾನಂದ ತೀರ್ಥರು ಉಪದೇಶ ಮಾಡಿದ ಸದಾಚಾರದ ವಿವರಣೆ ರೂಪವಾಗಿರುತ್ತದೆ. ಶ್ರೀ ವಾದಿರಾಜ ತೀರ್ಥರು ನುಡಿದ ಪದಗಳ ವಿವರಣೆ ರೂಪವಾಗಿರುತ್ತದೆ. ಶ್ರೀಮದ್ ರಾಘವೇಂದ್ರ ತೀರ್ಥರು ತಿಳಿಸಿದ ಪ್ರಾತಃ ಸಂಕಲ್ಪದ ವಿವರಣೆ ರೂಪವಾಗಿರುತ್ತದೆ. ಇಂತಹ ಮಹಾನ್ ಜ್ಞಾನಿಗಳು ಅತ್ಯಂತ ಅಪೂರ್ವಕವಾಗಿ ವಿವಿಧ ರೀತಿಯ ರಾಗಗಳಿಂದ, ವಿವಿಧ ರೀತಿಯ ಶಬ್ದಗಳಿಂದ ಸದಾಚಾರವನ್ನು ಅಲಂಕರಿಸಿದ್ದಾರೆ, ವಿಜೃಂಭಣೆಗೊಳಿಸಿದ್ದಾರೆ. ಯಾತಕ್ಕೋಸ್ಕರವಾಗಿ ಎಂದರೆ ಸದಾಚಾರದ ಮಹಿಮೆ, ಸದಾಚಾರದ ವಿಚಾರವೇ ಸಹ ಅಮೃತ ರೂಪವಾದದ್ದು. ನಾವು ಸಂಸಾರ ವ್ಯವಸ್ಥೆಯಲ್ಲಿ ಸದಾಚಾರವನ್ನು ಎಷ್ಟು ಮಟ್ಟಿಗೆ ಅದನ್ನು ಆರಾಧಿಸುತ್ತೇವೆಯೋ ಅದರ ಕೋಟಿ ಪಟ್ಟು, ಅನಂತ ಪಟ್ಟು ಹೆಚ್ಚು ಆನಂದವನ್ನು ಮೋಕ್ಷದಲ್ಲಿ ಪಡೆಯುತ್ತೇವೆ. ಆದ್ದರಿಂದ ಸದಾಚಾರ ಎಂಬುದು ಕೇವಲ ಶಬ್ದಕೋಶವಲ್ಲ, ಆಡಂಬರವಲ್ಲ. ಇದು ಅಮೃಷದ ಕಳಶ. ಧನವಂತರಿ ಕೈಯಲ್ಲಿ ಅಮೃಷ ಕಳಶವಿದ್ದಂತೆ ಸಾಧು ಸಜ್ಜನರ ಕೈಯಲ್ಲಿ ಸದಾಚಾರವಿರಬೇಕು. ಸದಾಚಾರ ಸದ್ವಿಚಾರಗಳೇ ಶಾಸ್ತ್ರ, ಅದೇ ಸಾತ್ವಿಕರ ದಿನಚರಿ. ಇದನ್ನು ಹೊತ್ತಿರುವ ಸಾತ್ವಿಕ ಪ್ರವೃತ್ತಿಗಳ ಲಕ್ಷಣ. ಇದನ್ನು ನಾವು ತಿಳಿದಾಗ ಇದು ಸ್ಪಷ್ಟ ಕನ್ನಡಿಯಂತೆ ನಿಮ್ಮ ಭಾವಚಿತ್ರವನ್ನು ನೋಡಿಕೊಳ್ಳಿ ಎಂಬಂತೆ. ಈ ನಿಟ್ಟಿನಲ್ಲಿ ನಿಮ್ಮ ಸಾಗುತ್ತಿದ್ದರೆ ನೀವು ಖಂಡಿತವಾಗಿಯೂ ಸಜ್ಜನರು ಎಂದು ತಿಳಿದುಕೊಳ್ಳಿ. ಸಜ್ಜನರಿಗೆ ಖಂಡಿತವಾಗಿಯೂ ಮೋಕ್ಷವೇ ಪ್ರಾಪ್ತಿಯಾಗುತ್ತದೆ. ಸಜ್ಜನರಿಗೆ ಎಂದೂ ದುಃಖವೇ ಕಾಣುವುದೇ ಸಾಧ್ಯವಿಲ್ಲ. ಸಜ್ಜನರಿಗೆ ಎಂದೂ ಯಮದರ್ಶನವೂ ಆಗುವುದಿಲ್ಲ, ನರಕಾದ ಅನರ್ಥಗಳು ಆಗುವುದಿಲ್ಲ. ಅತ್ಯಂತ ಹೆಚ್ಚಾದ ಪ್ರಾರಬ್ಧ ಕರ್ಮವಿದ್ದಾಗ ತಾಮಸ ಜನರ, ರಾಜಸ ಜನರ ಸಂಪರ್ಕದಿಂದ ಸಂಸಾರದಲ್ಲಿ
ಅಹಿತ ಘಟನೆಗಳು ದುಃಖಾದಿಗಳು ಘಟಿಸುತ್ತದೆ. ಆದರೆ ಸಾತ್ವಿಕ ಪ್ರವೃತ್ತಿಗಳು ಸ್ವರೂಪದಲ್ಲಿದ್ದಾಗ ಅವರ ತಾರತಮ್ಯೋಪೇತವಾಗಿ ಯಾವ ಪ್ರಾರಬ್ಧ ಕರ್ಮಗಳಿರುತ್ತದೋ ಸಂಸಾರ ಅವಸ್ಥೆಯಲ್ಲೇ ಮುಗಿದು ನಿತ್ಯಲೋಕವಾದ ಮೋಕ್ಷದಲ್ಲಿ ನಿರಂತರ ಆನಂದವನ್ನು ಹೊಂದುವ ಸೌಭಾಗ್ಯವಂತರೇ ಸುಜನರು ಎಂಬುದಾಗಿ ಶಾಸ್ತ್ರ ಉತ್ಕಂಠದಿಂದ ಘೋಷಣೆ ಮಾಡುತ್ತಿದೆ. ಇದನ್ನು ಕೇಳಿದ ಪ್ರತಿಯೊಬ್ಬರ ಸಜ್ಜನರಿಗೆ ಪ್ರತಿದಿನವೂ ಮಹಾದೊಡ್ಡ ಹಬ್ಬದಂತೆ ಆಚರಿಸಬೇಕು. ಹರಿದಿನವೇ ದೊಡ್ಡ ಹಬ್ಬ. ಅದಕ್ಕೋಸ್ಕರವಾಗಿ ಹೇಳುವುದು, ಆಹಾರವನ್ನು ತಿನ್ನುವುದು ದೊಡ್ಡ ಹಬ್ಬವಲ್ಲ, ಆಹಾರವನ್ನು ಬಿಡುವುದು ದೊಡ್ಡ ಹಬ್ಬ. ಏಕೆಂದರೆ ನಮಗೆ ಬೇಕಾದ ಆಹಾರ ನಮ್ಮ ಒಳಗಡೆ ಇದೆ, ಹೊರಗಿನ ಆಹಾರ ನಮ್ಮದಲ್ಲ. ಹೊರಗಿನ ಆಹಾರದಿಂದ ಶರೀರದ ಬೆಳವಣಿಗೆ ಆಗುತ್ತಿದೆ ಹೊರತು ಒಳಗಿನದಕ್ಕೆ ಹೆಚ್ಚಿನ ಫಲಕಾರಿಯಲ್ಲ. ಒಳಗಿನ ಅನ್ನದಿಂದ ಅದೇ ಭಕ್ತಿಯನ್ನು ಜಾಗೃತಗೊಳಿಸುವುದರಿಂದ ನಿಜವಾದ ಸ್ವರೂಪ ಸುಖವನ್ನು ಅನುಭವಿಸಬಹುದು. ಅದು ಸಾತ್ವಿಕರ ಲಕ್ಷಣ ಎಂಬುದಾಗಿ ಈ ಸಾತ್ವಿಕರ ಚಿಂತನೆ ಇದಾಗಿದೆ. ಇಂತಹ ವಿಶೇಷವಾದ ಜ್ಞಾನವನ್ನು ಕಲ್ಪಿಸುವ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೆ ಎಂದು ಹೇಳುತ್ತಾ, ಇಂತಹ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಯಾರು ಸಾತ್ವಿಕರೋ ಅವರಿಗೆ ಮಾತ್ರ ರುಚಿಸಬಹುದಾದಂಥ ಜ್ಞಾನವಾಗಿದೆ. ಇಂತಹ ಸಾತ್ವಿಕ ಜನ್ಮವನ್ನು ಕಲ್ಪಿಸಿದ ತಂದೆ ತಾಯಿಗಳ ಅನುಗ್ರಹವನ್ನು ನಿಯಮೇನ ಅವರು ಸ್ಮರಿಸಬೇಕು, ಪ್ರಾರ್ಥಿಸಬೇಕು, ಗೌರವಿಸಬೇಕು. ಗುರು ಹಿರಿಯರಿಗೆ ಯಾವ ತಂದೆ ತಾಯಿ ಆಶ್ರಯ ಕೊಟ್ಟಂಥ ಗುರು ಹಿರಿಯರನ್ನು ಸಹ ಪ್ರಾರ್ಥಿಸಬೇಕು, ಪೂಜಿಸಬೇಕು, ಸ್ಮರಿಸಬೇಕು. ಇವರಲ್ಲಿ ನಿಂತ ತತ್ವಾಭಿಮಾನಿ ದೇವತೆಗಳು ವಿಶೇಷವಾದ ಅನುಗ್ರಹದಿಂದಲೇ ಇವರೆಲ್ಲರೂ ಈ ಕೃತಿಯನ್ನು ಮಾಡಿದ್ದರಿಂದ ಅನಂತ ಸಂಖ್ಯೆಯಿರತಕ್ಕಂಥ ದೇವತೆಗಳು ಯಾವ ಇಂದ್ರಿಯ ಒಳಗಡೆ ಇರತಕ್ಕಂಥ ಅಂತಃಕರಣದ ಒಳಗಡೆ ಇರತಕ್ಕಂಥ ಬಾಹ್ಯ ಇಂದ್ರಿಯಗಳಿಗೆ ಅಭಿಮಾನಿಗಳಾದಂಥ ದೇವತೆಗಳನ್ನು ನಾವು ವಿದ್ಯುಕ್ತವಾಗಿ ಸ್ಮರಿಸಬೇಕು, ಅವರ ಅನುಗ್ರಹವನ್ನು ಸಂಪಾದಿಸಿಕೊಳ್ಳಬೇಕು. ಇವರೆಲ್ಲ ಮುಖ್ಯರಾಗಿ ಭಾರತೀಯ ಪತಿ ಮುಖ್ಯ ಪ್ರಾಣವಾಗಿದೆ. ಅವರು ಎಲ್ಲರಲ್ಲೂ ತಾವಿದ್ದು ಈ ಕೃತಿಯನ್ನು ನಡೆಸುತ್ತಿದ್ದಾರೆ. ಅವರು ವಿಷ್ಣುವಿನ ವಿಶೇಷವಾದ ಆಜ್ಞಾಧಾರಕರು. ಆ ಆಜ್ಞೆ ಮೂಲಕವೇ ಭಗವಂತನ ರಹದಾರಿಯನ್ನು ತೋರಿಸ್ತಕ್ಕಂಥವರು ವಾಯುದೇವರು. ಆದ್ದರಿಂದ ಅವರು ಮೂಲ ಗುರುಗಳು, ಮುಖ್ಯ ಗುರುಗಳು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಅವನಿಂದಲೇ ಸಮಸ್ತವೂ ನಡೆದಿದೆ ಎಂಬ ಅನುಸಂಧಾನದಿಂದ ತಿಳಿದುಕೊಳ್ಳುವುದೇ ಬಿಂಬೋಪಾಸನೆ ಎಂದು ಎನಿಸಿಕೊಳ್ಳುತ್ತದೆ. ಅಂಥ ಬಿಂಬನಿಗೆ ನಾವು ಪ್ರತಿಯಾಗಿ ಮಾಡಲು ಏನು ನಮ್ಮಲ್ಲಿ ಸಾಧ್ಯವಿಲ್ಲ. ಕೇವಲ ಭೂಯಿಷ್ಠಾಂತರ ಮುಕ್ತಿವಿದೇಮ, ಭೂಯಿಷ್ಠಾಂತರ ಮುಕ್ತಿವಿದೇಮ, ಭೂಯಿಷ್ಠಾಂತರ ಮುಕ್ತಿವಿದೇಮ ಎಂದು ಹೇಳಕ್ಕೆ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣಾರ್ಪಣಮಸ್ತು. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.